ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಪ್ರಮುಖ ಸುದ್ದಿಗಳೊಂದಿಗೆ ತಮ್ಮೆದುರು ಹಾಜರಾಗಿದ್ದೀನಿ. ಈ ಮೊದಲ ಸುದ್ದಿಯನ್ನು ಹೇಳುವಾಗ ನನಗೂ ಒಂದು ರೀತಿಯ ಬೇಸರ ಇದೆ. ಯಾಕೆಂದರೆ JDSನ ಹಿರಿಯ ನಾಯಕ, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತನ್ನು ಮೂಡಿಸಿದ HD ದೇವೇಗೌಡರ ಸಂಸದೀಯ ಬದುಕು ಮುಗೀತಾ? ಅವರ ರಾಜಕೀಯ ಬದುಕಿಗೆ ಭಾರತೀಯ ಜನತಾ ಪಕ್ಷ ಕೊನೆಯ ಮೊಳೆಯನ್ನು ಹೊಡಿತಾ? ಈ ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ. ನನ್ನ ಮುಂದೆ ಮಾತ್ರ ಅಲ್ಲ, ಕರ್ನಾಟಕದ ಜನರ ಮುಂದೆ ಈ ಪ್ರಶ್ನೆ ಇದೆ. ದೇವೇಗೌಡರ ರಾಜಕೀಯ ಬದುಕು, ಸಂಸದೀಯ ಬದುಕು ಕೊನೆ ಆಯ್ತಾ? ನಿನ್ನೆಯವರೆಗೆ ನಿರೀಕ್ಷೆ ಇತ್ತು, ಮಾನ್ಯ ದೇವೇಗೌಡರಿಗೆ ಭಾರತೀಯ ಜನತಾ ಪಕ್ಷ ರಾಜ್ಯಸಭೆಗೆ ಟಿಕೆಟ್ ಕೊಡುತ್ತೆ ಅಂತ. ಸೊ ಆ ಮೂಲಕ ಈ ಹಿರಿಯ ನಾಯಕರು ಏನಿದ್ದಾರೆ ಅವರು ರಾಜ್ಯಸಭೆಯಲ್ಲಿ ಉಪಸ್ಥಿತರಾಗುವಂತೆ ಮಾಡಲಾಗತ್ತೆ ಅಂತ ನಂಬಲಾಗಿತ್ತು. ಆದರೆ BJP ಅವರಿಗೆ ಟಿಕೆಟ್ ಕೊಡುವುದನ್ನು ನಿರಾಕರಿಸಿದೆ. ವಯಸ್ಸಿನ ಕಾರಣ, ಆರೋಗ್ಯದ ಕಾರಣವನ್ನು ನೀಡಿ. ಪ್ರಾಯಶಃ ಇದನ್ನು ಕುಮಾರಸ್ವಾಮಿ ಆಗಲಿ JDS ನಾಯಕರಾಗಲಿ ನಿರೀಕ್ಷಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಜಕೀಯ ಅಂದರೆ ಹಾಗೇನೆ, ಅಲ್ಲಿ ಎಮೋಷನ್ ಏನಿರುತ್ತಲ್ಲ ಅದಕ್ಕೆ ಅರ್ಥನೂ ಇರಲ್ಲ, ಬೆಲೆನೂ ಇರಲ್ಲ. ಮೋದಿ, ಅಮಿತ್ ಶಾ, ದೇ ಆರ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ಅವರ ರಾಜಕೀಯ ಇದೆಯಲ್ಲ, ಅಲ್ಲಿ ಯಾವುದೇ ರೀತಿಯ ಇಂಥ ಸಂಬಂಧಗಳಿಗೆ ಅರ್ಥ ಇಲ್ಲ. ಈಗ ನಾವು ದೇವೇಗೌಡರ ರಾಜಕೀಯ ಬದುಕನ್ನು ಒಂದು ಸಲ ನೋಡಲೇಬೇಕು. ಯಾಕೆಂದರೆ ಅವರ ಸಂಸದೀಯ ಜೀವನ ಏನಿದೆ ಅದು ಮುಕ್ತಾಯ ಆದಾಗಿದೆ. ಮತ್ತೆ ಅವರು ಲೋಕಸಭೆಗಾಗಲಿ ರಾಜ್ಯಸಭೆಗಾಗಲಿ ಹೋಗುವ ಸಂಭವ ಭಾಳ ಕಡಿಮೆ. ಹರದನಹಳ್ಳಿ ಎನ್ನುವ ಒಂದು ಪುಟ್ಟ ಹಳ್ಳಿಯಿಂದ ಬಂದಂತಹ ದೇವೇಗೌಡ ತಮ್ಮ ರಾಜಕೀಯ ಬದುಕನ್ನು ರೂಪಿಸಿಕೊಂಡ ಬಗೆ ಇದೆಯಲ್ಲ, ಅದು ರೋಚಕವಾದದ್ದು ಅಂತ. ಹಾಗೆಯೇ ಒಂದೊಂದೇ ಮೆಟ್ಟಿಲಾಗಿ ಅವರು ಮೇಲೇರ್ತಾ ಕೊನೆಗೆ ದೇಶದ ಪ್ರಧಾನಿಯಾದದ್ದು ಒಂದು ಸೋಜಿಗವೇ. ಅದೊಂದು ರೋಚಕ ಕಥೆ. ಈಗ ಅದಕ್ಕೆಲ್ಲ ಕೊನೆ ಹೇಳುವ ಕಾಲ ಬಂದಂತೆ ಕಾಣುತ್ತೆ. ಜನತಾ ಪರಿವಾರದಲ್ಲಿ ದೇವೇಗೌಡರ ಇಡೀ ಕಾರ್ಯ ಇದೆಯಲ್ಲ, ಜನತಾ ಪರಿವಾರದಲ್ಲಿದ್ದಾಗ ಅದು ಸದಾ ಶ್ಲಾಘನೀಯವೇ. ನಾನು ಒಂದು ಮಾತನ್ನು ಬಹಳ ಸಂದರ್ಭದಲ್ಲಿ ಹೇಳೋದಿದೆ. ದೇವೇಗೌಡರು ತಮ್ಮ ರಾಜಕೀಯ ಬದುಕಿನಲ್ಲಿ ಹೇಗೆ ಅಂತಂದರೆ, ಅವರು ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ, ಯುದ್ಧ ಕಾಲದಲ್ಲಿ ಶಾಂತಿ ಬೋಧನೆಯನ್ನು ಮಾಡ್ತಾರೆ ಅಂತ. ಅಂತಹ ದೇವೇಗೌಡ ಅವರು ರಾಜಕೀಯ ದ್ವೇಷವನ್ನು ಎಂದೂ ಮರೆಯಲ್ಲ, ಪ್ರೀತಿಯನ್ನು ಮರೆಯಬಹುದು ಅಂತ. ಹೀಗೆ ಹೇಳುವುದಕ್ಕೂ ಕಾರಣ ಇದೆ. ಈ ಹಿಂದೆ ಅವರು ರಾಜ್ಯಸಭೆಗೆ ಹೋದದ್ದು ಕಾಂಗ್ರೆಸ್ನ ಸಹಾಯದಿಂದ. ಅವರು ಈ ದೇಶದ ಪ್ರಧಾನಿಯಾದದ್ದು ಅಥವಾ ಅವರನ್ನ ಈ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವರ ಪುತ್ರ ಕುಮಾರಸ್ವಾಮಿಯವನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಆದರೆ ಒಂದು ದಿನ ಅವರಿಗೆ ಇದ್ದಕ್ಕಿದ್ದ ಹಾಗೆ BJPಯ ಮೈತ್ರಿ ಬೇಕು ಅಂತ ಅನ್ನಿಸ್ತು. ಅವರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟುವುದಿದ್ದರೆ ಮುಸ್ಲಿಮರಾಗಿ ಹುಟ್ಟುತ್ತೇನೆ ಅಂತ ಹೇಳಿದವರು ಸಂಘ ಪರಿವಾರದ ಕಾರ್ಯಕರ್ತರಂತೆ ಬದಲಾಗಿ ಹೋದರು. ಅವರಿಗೆ ಮೋದಿಯವರ ಪ್ರತಿಯೊಂದು ಹೆಜ್ಜೆ ಕೂಡ ಅತ್ಯದ್ಭುತವಾಗಿ ಕಾಣ್ತಾ ಇತ್ತು. ತಮ್ಮದು ಯಾವುದೋ ಜನ್ಮದ ನಂಟು ಎನ್ನುವಂತೆ ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು. ಆಗಾಗ ಎಮೋಷ್ನಲ್ ಆಗ್ತಿದ್ದರು. ರಾಜ್ಯಸಭೆಯಲ್ಲಿ ಮಾತನಾಡೋ ಸಂದರ್ಭದಲ್ಲೂ ಕೂಡ ಅವರ ಹಲವು ಸಂದರ್ಭದಲ್ಲಿ ಅವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ವಯೋಸಹಜವಾದದ್ದು, ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಬೇಕಾಗಿಲ್ಲ. ಆದರೆ ದೇವೇಗೌಡರು ಇಲ್ಲದಂಥ ರಾಜ್ಯಸಭೆ ಮತ್ತು ಲೋಕಸಭೆ ಇದೆಯಲ್ಲ, ಕರ್ನಾಟಕದ ದೃಷ್ಟಿಯಿಂದ ಇದು ಬೇಸರದ ಸಂಗತಿ. ಯಾಕೆಂದರೆ ದೇವೇಗೌಡರು ಇದೆಲ್ಲದರ ನಡುವೆ ಅವರು ಕರ್ನಾಟಕದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ಯಾವತ್ತೂ ಎದೆ ಉಬ್ಬಿಸಿ ನಿಂತವರು. ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ದೇವೇಗೌಡರಿಗಿದ್ದಷ್ಟು ಜ್ಞಾನ ಇನ್ನೊಬ್ಬ ರಾಜಕಾರಣಿಗೆ ಇಲ್ಲ. ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅವರೊಂದು ಜ್ಞಾನಕೋಶ ವಿಚಾರದಲ್ಲಿ. ಕೃಷ್ಣ ಯೋಜನೆಗೆ ಸಂಬಂಧಪಟ್ಟ ಹಾಗೆ
ಅವರು ಕರ್ನಾಟಕದ ಹಿತಾಸಕ್ತಿಯನ್ನು ಎಂದೂ ಕೂಡ ಕಡೆಗಣಿಸಿದ ರಾಜಕಾರಣಿ ಅಲ್ಲ. ಆದರೆ ಹೀಗೆ ಆದರೆ ಅನ್ನೋ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇನ್ನು ದೇವೇಗೌಡರ ರಾಜಕೀಯ ಬದುಕು, ಸಂಸದೀಯ ಬದುಕು ಕೊನೆ ಆಗ್ತಾ ಇರುವಂತೆ JDS ಪಕ್ಷದ ಭವಿಷ್ಯ ಏನಾಗಬಹುದು ಅಂತ. ದೇವೇಗೌಡರ ಆ್ಯಕ್ಟಿವ್ ಆದ ಪಾರ್ಟಿಸಿಪೇಷನ್ ಇಲ್ಲದಂಥ ಸಂದರ್ಭದಲ್ಲಿ JDS ಯಾವ ರೀತಿ ರೂಪುಗೊಳ್ಳುತ್ತೆ? ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೋ ನಿಖಿಲ ಕುಮಾರಸ್ವಾಮಿಯವರಿಗೋ ಸಾಧ್ಯನಾ? ಹಾಗಿದ್ದರೆ JDS ಫಿನಿಶ್ ಆಗಿ ಹೋಗ್ಬಿಡುತ್ತಾ? JDS ಮುಗಿದು ಹೋಗ್ಬಿಡುತ್ತಾ? ಅದರಂತೆ ದೇವೇಗೌಡರಿಗೆ ರಾಜ್ಯಸಭೆಯ ಟಿಕೆಟನ್ನು BJP ಕೊಡೋದಿರುವುದಕ್ಕೆ ಕಾರಣ ಏನು? ಈ ಅಂಶಗಳತ್ತ ನೋಡೋಣ. ಕರ್ನಾಟಕದ ರಾಜಕಾರಣದಲ್ಲಿ ಬದಲಾವಣೆ ಆಗಿದೆ. ಒಕ್ಕಲಿಗರ ಸಾಮ್ರಾಜ್ಯದ ಏಕಚಕ್ರಾಧಿಪತಿಯಾಗಿದ್ದಂಥ ದೇವೇಗೌಡರ ಕುಟುಂಬಕ್ಕೆ DK ಶಿವಕುಮಾರ್ ಪ್ರಬಲ ಏಟು ಕೊಟ್ಟಿದ್ದಾರೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಸೊ ಆದ್ದರಿಂದ ಈ ಒಕ್ಕಲಿಗರ ಸಾಮ್ರಾಜ್ಯ ಇದೆಯಲ್ಲ, ಆ ಒಕ್ಕಲಿಗರ ಸಾಮ್ರಾಜ್ಯ ಈಗ ಒಡೆದು ಹೋಗುವ ಸ್ಥಿತಿ ಬಂದಿದೆ. ದೇವೇಗೌಡರ ಕುಟುಂಬ ಸಾಮ್ರಾಜ್ಯವನ್ನು ಕಳೆದುಕೊಂಡು ಪದಚ್ಯುತಗೊಳ್ಳುವ ಒಂದು ಸ್ಥಿತಿ ಬಂದಂತೆ ಕಾಣುತ್ತೆ. ಸೊ ಆದ್ದರಿಂದ ಇರ್ಬೋದು ಮೋದಿ ಅಮಿತ್ ಶಾ ಯೋಚನೆ ಮಾಡಿದ್ದೇನು ಅಂತಂದರೆ, ಸೊ ದಕ್ಷಿಣ ಕರ್ನಾಟಕ ಏನಿದೆ, ದಕ್ಷಿಣ ಕರ್ನಾಟಕದಲ್ಲಿ ನಿಯಂತ್ರಣ ಹೊಂದಿದ್ದಂಥ ದೇವೇಗೌಡರು ಮತ್ತು JDS ಈ ನಿಯಂತ್ರಣವನ್ನು ಕಳೆದುಕೊಂಡ್ರೆ ಅವರಿಂದ ನಮಗೇನು ಪ್ರಯೋಜನ? ಯಾಕೆ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಬೇಕು? ಈ ಪ್ರಶ್ನೆ ಇವರಿಬ್ಬರಿಗೆ ಕಾಡಿದಂತೆ ಕಾಣುತ್ತೆ. ಅದರ ಜೊತೆಗೆ ಇಡೀ ಈ ಬೆಳವಣಿಗೆಯಲ್ಲಿ ರಾಜ್ಯ BJPಯ ಹಿರಿಯ ನಾಯಕ ಯಡಿಯೂರಪ್ಪನವರು ಹಾಗೆಯೇ BJPಯ ಅಧ್ಯಕ್ಷ ಅವರ ಪುತ್ರ ವಿಜಯೇಂದ್ರ ಅವರು ಭಾಳ ಮಹತ್ವದ ಪಾತ್ರವನ್ನು ನಿರ್ವಹಿಸಿದಂತೆ ಕಾಣುತ್ತೆ. ಯಾಕೆಂದರೆ ಅವರು ಮೊದಲಿಂದ ಹೇಳ್ತಾ ಬಂದಿದ್ದು ಈ ಮೈತ್ರಿಯ ಬಗ್ಗೆ ಅವರಿಗೆ ಒಪ್ಪಿಗೆ ಇರಲಿಲ್ಲ. ಅದರಂತೆ ಯಾವ ಕಾರಣಕ್ಕೂ ಕೂಡ ದೇವೇಗೌಡರಿಗೆ ಟಿಕೆಟ್ ಕೊಡಕೂಡದು ಅನ್ನುವ ನಿಲುಮೆ ಯಡಿಯೂರಪ್ಪ ಅವರ ಮಗದಾಗಿತ್ತು. ಸೊ BJP ವರಿಷ್ಠರು ಆಡಿರುವ ಆಟವನ್ನು ನೋಡಿ, ಒಂದು ಕಡೆ ದೇವೇಗೌಡರ ಸಂಸದೀಯ ಬದುಕು ಮುಗಿತು, ಇನ್ನೊಂದು ಕಡೆ BJPಯಿಂದಲೇ ಮುಖ್ಯಮಂತ್ರಿ ಆದಂತಹ ಸದಾನಂದ ಗೌಡರು ಅವರನ್ನು ಕೇಂದ್ರ ಸಚಿವರಾದವ್ರನ್ನ ಹೊರಗೆ ಹಾಕ್ಬಿಟ್ಟು ಅವರಿಗೆ ಯಾವ ಕಾರಣಕ್ಕೂ ಮಂತ್ರಿ ಸ್ಥಾನದಿಂದ ಹೊರಗಿಟ್ಟು ಈಗ ರಾಜ್ಯಸಭೆ ಟಿಕೆಟಿಗೆ ಟ್ರೈ ಮಾಡಿದ್ರು, ಅದಕ್ಕೂ ಕೊಟ್ಟಿಲ್ಲ. ಅಂದರೆ ಸದಾನಂದ ಗೌಡರ ರಾಜಕೀಯ ಬದುಕು ಕೂಡ ಈಗ ಒಂದು ರೀತಿಯಲ್ಲಿ ನೇಪಥ್ಯಕ್ಕೆ ಸರಿದಂತಾಗಿದೆ. ದ ಸೆಕೆಂಡ್ ಥಿಂಗ್. ಥರ್ಡ್ ಅಬ್ಸರ್ವೇಷನ್ ನಾನು ನಿಮ್ಗೆ ಹೇಳಬೇಕಾದ್ರೆ ಇದು ಕೂಡ ಭಾಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಅದೇನು ಅಂದರೆ ಸುಮಲತಾ ಅವರನ್ನು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಂಥ ಅಂಬರೀಷ್ ಅವರ ಪತ್ನಿ BJP ಮೋಹಕ್ಕೆ ಒಳಗಾಗಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ರು ಕುಮಾರಣ್ಣವರನ್ನು ಲೋಕಸಭೆಗೆ ಕಳಿಸೋದಕ್ಕೆ. ಅದಾದ ಮೇಲೆ ಮೋದಿಯವರನ್ನು ನೋಡಿದ್ರು, ಮಗನ ಮದುವೆ ಕರೆದ್ರು, ಹೋಗಿ ಬಂದರು. BJP ಅಂತ ಪಕ್ಷ ಇಲ್ಲ ಅಂದರು, ಡಂಗುರ ಸಾರಿಸಿದ್ರು. ಅವರನ್ನು ಕೂಡ ಬಳಸಿಕೊಂಡು ಈಗ BJP ಹೊರಗೆ ತಳ್ಳಿದೆ. ಸೊ ಈ ರಾಜ್ಯಸಭಾ ಚುನಾವಣೆಯಲ್ಲಿ 3 ನಾಯಕರ ರಾಜಕೀಯ ಭವಿಷ್ಯದ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ನಾನು ಹೇಳಿದಾಗ ದೇವೇಗೌಡರು, ಎರಡನೇದು ಸದಾನಂದ ಗೌಡರು, ಮೂರನೆಯವರು ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರು. ಸೊ ಇಟ್ಸ್ ಕ್ಯಾಲ್ಕುಲೇಟಿವ್ ಮೂವ್ ಅಂತ. ಅದ್ರ ಜೊತೆಗೆ ಒಬ್ಬ ರಾಜ್ಯಸಭೆಗೆ ನೋಡಿ RSS ಹಿನ್ನೆಲೆ ಇರುವಂತಹ ಒಬ್ಬ ಶಿಕ್ಷಣ ತಜ್ಞರನ್ನು ಅವ್ರನ್ನ ನಾಮಿನೇಟ್ ಮಾಡಿರೋದು, ಅವ್ರನ್ನ ಕಳಿಸ್ತಾ ಇರೋದು. ಸೊ RSS ಈಸ್ ಪ್ಲೇಯಿಂಗ್ ಎ ಗೇಮ್ ಅಂತ. RSSಗೆ ಒಂದು ಗುಣ ಇದೆ, ಅದು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ, ನಿಖಿಲ್ ಕುಮಾರಸ್ವಾಮಿಗೆ ಅರ್ಥ ಆಗಿದೆಯಲ್ಲೋ ಗೊತ್ತಿಲ್ಲ, ಅರ್ಥ ಆದರೂ ಕೂಡ ಅವ್ರು ಆಗಿದ್ದಾರೋ ಗೊತ್ತಿಲ್ಲ. ಅವರು ಬಹಳ ಸೂಕ್ಷ್ಮವಾಗಿ ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಅಲ್ಟಿಮೇಟ್ಲಿ ಅವರು ತೀರ್ಮಾನ ತೆಗೆದುಕೊಳ್ಳುವಾಗ ಯಾರ ಮುಲಾಜಿಗೂ ಒಳಗಾಗಲ್ಲ, ಎಲ್ಲರನ್ನ ಬಳಸಿಕೊಂಡು ಎತ್ತೊಯ್ತಾರೆ. ಈಗ ಇನ್ನೊಂದು ಕ್ವಶನ್, ನಾನು ಈ ಒಂದು ವಿಶ್ಲೇಷಣೆಯನ್ನು ಮುಗಿಸುವುದಕ್ಕಿಂತ ಬದಲು ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಇದೆ. ಅದೇನು ಅಂದರೆ ಪ್ರಾದೇಶಿಕ ಪಕ್ಷಗಳಿಗೆ ಸಂಬಂಧಪಟ್ಟದ್ದು. BJP 2 ಪಾರ್ಟಿ ಸಿಸ್ಟಮ್ ಇರಬೇಕು ಅಂತ ಸದಾ ಬಯಸುವಂಥ ಪಕ್ಷ. ಈಗ ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದಾಗಿ ಮುಗಿಸಿದ BJP
ಈಗ JDSಅನ್ನು ಕೂಡ ಮುಗಿಸುವ ಒಂದು ಸ್ಥಿತಿಗೆ ಬಂದಂತೆ ಕಾಣುತ್ತೆ. ಪ್ರಾದೇಶಿಕ ಪಕ್ಷಗಳನ್ನು ಬಳಸ್ಕೊಳ್ಳೋದು, ತಮಗೆ ಬೇಕಾದಾಗ ಬಳಸ್ಕೊಂಡ್ಮೇಲೆ ಅವ್ರನ್ನ ದುರ್ಬಲಗೊಳಿಸ್ತಾ ಅವರನ್ನು ಪಕ್ಕಕ್ಕೆ ತಳ್ಳುವುದು. ಈಗ JDS ಭವಿಷ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಪ್ರಶ್ನೆ ಈಗ ನಮ್ಮ ಮುಂದಿದೆ. JDS ಉಳಿಯುತ್ತಾ, ಫಿನಿಶ್ ಆಗುತ್ತಾ? BJP ಯಾವುದೇ ಪ್ರಾದೇಶಿಕ ಪಕ್ಷವು ಜೀವಂತವಾಗಿ ಇರುವುದಕ್ಕೆ ಬಿಡುವುದಿಲ್ಲ. ಇದು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಅರ್ಥ ಆಗಬೇಕಾಗಿತ್ತು. ಆದರೆ ದೇವೇಗೌಡರಿಗೆ ಧೃತರಾಷ್ಟ್ರ ಪ್ರೇಮ, ನನ್ನ ಮಗ ಮಂತ್ರಿ ಆಗಲಿ ಅಂತ. ಹಾಗೆಯೇ ನಿಖಿಲ್ ಕುಮಾರಸ್ವಾಮಿಯನ್ನು ಮತ್ತೆ ಪಟ್ಟಕ್ಕೆ ಕೂಡಿಸೋದಕ್ಕೊಂದು ವೇದಿಕೆ ಸೃಷ್ಟಿಸಬೇಕು ಅಂತ ಈ ಕುಟುಂಬ ರಾಜಕಾರಣ ಅವರ ಅರ್ಧ ನಾಶಪಡಿಸ್ತು. ಅಧಿಕಾರ ದಾಹದಿಂದ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಪ್ರಬಲವಾಗಿ ಇರಬೇಕಾದ್ದು, ಎಲ್ಲರೂ ಬಯಸುವಂಥದ್ದು, ಅದು ದುರ್ಬಲವಾಗಿ ಈಗ ಫಿನಿಶ್ ಆಗುವ ಸ್ಥಿತಿ ಬಂದಿದೆ. ಸೊ ಇದು ಮೊದಲ ಸುದ್ದಿ. ನಾನೀಗ ಎರಡನೇ ಸುದ್ದಿಯನ್ನು ಕೂಡ ತಮಗೆ ತಲುಪಿಸಬೇಕು. JDS ಮುಂದೇನಾಗುತ್ತೆ, ಲೆಟ್ ಅಸ್ ವೇಟ್ ಅಂಡ್ ಸಿ.